ಷರತ್ತುಗಳು ನಮಗೆ ಅಧಿಕೃತ ಒಂದು ಸೆಂಟ್ರ್ ಕ್ಯಾಮ್ರಾ ಕಾಪಿಯನ್ನು ಪಡೆದ ನಂತರ ನಮಗೆ ತಿಳಿಯುವಂಥದ್ದು. ಈಗ ಸದ್ಯಕ್ಕೆ ಏನು ಹೇಳ್ಬೋದಂದ್ರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂಥದ್ದು. ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನು ಏನು ವಕಾಲತ್ತು ವಹಿಸಿ ವಾದವನ್ನು ಮಂಡಿಸಿದ್ದೆ. ಅನುಕುಮಾರ್ ಮತ್ತು ಜಗದೀಶ್ ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನೆಂದ್ರೆ ಅವರು ಅಪಹರಣ ಮತ್ತು ಹಲ್ಲೆ ಆರೋಪ ಏನು ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನು ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅಭಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕೆಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಬಗ್ಗೆ, ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನು ಮುಂದಿಟ್ಟುಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ. ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನು ಪುರಸ್ಕೃತಗೊಳಿಸಿರುವಂತದ್ದು. ಸರ್, ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಸೊ ಅವರು ಕೂಡ ಪ್ರತಿವಾದ ಮಾಡುವಾಗ ಅಷ್ಟೇ ಗಂಭೀರವಾದ ಆರೋಪ ಮಾಡಿದ್ರು. ಎಲ್ಲಿ ನಿಮಗೆ ಸ್ವಲ್ಪ ಇದು ಪ್ಲಸ್ ಆಯ್ತು ಅನ್ನುವಂಥದ್ದು? ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪ್ರಕರಣ. ಹಾಗಾಗಿರೋದ್ರಿಂದ ನೋಡಿ, ಬಹಳಷ್ಟು ದಿನಗಳ ಒಂದು ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸಿಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಒಂದು ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿದೆ. 39 ಗಾಯಗಳಿದೆ, ಯಾವುವು ರಕ್ತ ಗಾಯಗಳಲ್ಲ. ಆರೋಪಿಗಳ ಷರತ್ತುಗಳೇನೇನು ಸರ್ ಇದರಲ್ಲಿ? ಈಗ ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋದೇ ಆದಲ್ಲಿ ಅವ್ಯಾವು ರಕ್ತ ಗಾಯಗಳಲ್ಲ, ರಕ್ತಸ್ರಾವ ಆಗುವಂತಹ ಗಾಯಗಳಲ್ಲ. ಹಾಗಾಗಿ ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ.